ದಿವಸ ಹಂಚಿನಾಳ ಗ್ರಾಮದೊಳಗ ಹೊಸ ಪುಟವನ್ನ ತೆಗೆದಿರ್ತಕ್ಕಂಥದ್ದು ಹೊಸದು ಬಹುತೇಕ ಊರಾಗ 100 ವರ್ಷ ಆಗಿರ್ತಿಲ್ಲ. ಆದರೂ ಕೂಡ ಎಷ್ಟು ಭವ್ಯವಾಗಿ ಮಾಡ್ತಿದ್ದಾರೆ ಅಂದಮೇಲೆ ತಾವೆಲ್ಲ ಕೂಡ ಬಹಳಷ್ಟು ಭಕ್ತಿವಂತರು. ಜೀವನದೊಳಗ ಏನು ಬೇಕು, ಮನುಷ್ಯನಿಗೆ ಸುಖ ಬೇಕು, ಸಮಾಧಾನ ಬೇಕು, ತೃಪ್ತಿ ಬೇಕು, ಆನಂದ ಬೇಕು. ಇವುಗಳ ಸಲುವಾಗಿ ಎಷ್ಟೋ ಜನ ಎಲ್ಲೆಲ್ಲೋ ತಿರುಗಾಡ್ತಾರೆ, ಎಲ್ಲೋ ಹೋಗ್ತಾರೆ. ಆದ್ರೆ ಸುಖ ಶಾಂತಿ ನಮ್ಮದೇನ ಹೊರಗೆ ಸಿಗ್ತಕ್ಕಂಥ ವಸ್ತು ಅಲ್ಲ. ಅದು ನಾವೇ ತಂದುಕೋಬೇಕು. ಅದಕ್ಕೆ ತಂದುಕೊಂಡಾಗ ಆ ಸುಖವನ್ನ ಶಾಂತಿಯನ್ನ ಪರಮಾತ್ಮ ನಾವು ಲಭಿಸ್ತಾನೆ. ಇವತ್ತು ನಾವೆಲ್ಲ ಎಲ್ಲಿ ಹೊಂಟಿವಿ ಅಂದ್ರೆ ತಪ್ಪದಾರಿದ್ರು ಲಿಖಿತ ನಾವು. ನೀವಂತೀರಿ ಏನ್ರಿ ಕಾಲ ಕೆಟ್ಟದ? ಕಾಲ ಕೆಟ್ಟಿಲ್ಲ, ಅದೇ ಕಾಲ ಅದ, ಅದೇ ಅಮಾವಾಸ್ಯದ, ಅದೇ ಹುಣ್ಣಿಮೆ ಅದ, ಅದೇ ಯುಗಾದಿ ಅದ, ಅದೇ ಜನವರಿ, ಅದೇ ಫೆಬ್ರವರಿ. ಕಾಲ ಕೆಟ್ಟಿಲ್ಲ, ಕಾಲ ಇನ್ನ ಚೆನ್ನಾಗದ. ಆದ್ರೆ ಮನುಷ್ಯರಿರ್ತಕ್ಕಂಥ ಭಾವನೆಗಳು ಕೆಟ್ಟಿದಾವೆ. ಮನುಷ್ಯನಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರ ಇವತ್ತಿಲ್ಲ. ಸಂಕುಚಿತವಾಗಿರ್ತಕ್ಕಂಥ ಭಾವನೆಯಿಂದ ಮನುಷ್ಯ ಬದುಕ್ತಿದ್ದಾನೆ. ಒಂದು ಮಾತ, ಮನುಷ್ಯ ತನ್ನ ಜೀವನದೊಳಗ ಕುತ್ಕೊಂಡು ಯಾರು ಹೇಳೋ ಜಾಗದ ಕುಂದಿರ್ಬೇಕಂತ. ಕುತ್ಕೊಂಡ್ರೆ ಯಾರು ಹೇಳೋ ಜಾಗದ ಕುಂದಿರ್ಬೇಕು. ಊಟ ಮಾಡಿದ್ರ ಹೊಟ್ಟೆ ಕೆಡದಂಗೆ ಊಟ ಮಾಡಬೇಕು. ಮಾತಾಡಿದ್ರೆ ಯಾರು ಅಲ್ಲ ಅನ್ಬಾರ್ದಂಗೆ ಮಾತಾಡ್ಬೇಕು. ಕುತ್ಕೊಂಡ್ರೆ ಜಾಗ ಬಿಟ್ಟು ಹೇಳೋರು ಅನ್ಬಾರ್ದ್ರೆ ಎಲ್ಲಿ ಕುಂದಿರ್ಬೇಕು, ಯಾಕೆ ಕುಂದಿರ್ಬೇಕು, ಯಾರು ಕುಂದಿರ್ಬೇಕು, ಅದು ನಮ್ಮ ಆತ್ಮ ವಿಷಯಕ್ಕೆ ಬಿಟ್ಟದ್ದು. ಒಬ್ಬ ಒಳ್ಳೆ ವ್ಯಕ್ತಿ ಮೇಲೆ ತೆಳ ಕೂತಿರ್ತಾನೆ, ಅವ್ನ ಮೇಲೆ ಬರ್ರಿ, ಮೇಲೆ ಕುಂದ್ರ ಬರ್ರಿ ಅಂತಾರೆ. ಒಬ್ಬ ಸಾಧಾರಣ ವ್ಯಕ್ತಿ ಕೂತಿರ್ತಾನೆ, ಅವ್ನ ಕೆಳಗೋಗಿ ಕುಂದಿರ್ಸ್ತಾರೆ. ಆದ್ರೆ ನಾವು ಯಾವ ಸ್ಥಾನ ಕುಂದ್ರಕ್ಕೆ ಏವಲ್ ಅದೀವಿ. ಸಮಾಜದೊಳಗೆ ನನಗೆ ಎಷ್ಟು ಜನ ಗುರುತಿಸ್ತಾರೆ. ನಾವ ದೊಡ್ಡವಾದ್ರೆ ನಾವು ದೊಡ್ಡವರಾಗಲ್ಲ, ಸಮಾಜ ಮನುಷ್ಯನ ದೊಡ್ಡವನ್ನ ಮಾಡ್ಬೇಕು. ಬಹಳ ಜನ ನಾವೇ ದೊಡ್ಡವ್ರನ್ನ ತಿಳ್ಕೊಂಡಿರ್ತೀವಿ. ಸಮಾಜದೊಳಗೆ ನನ್ನ ಬೆಲೆ ಏನದ, ಸಮಾಜದೊಳಗೆ ಏನು ಕಿಮ್ಮತ್ ಕೊಡ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೆ ಆದ್ರೆ ಎಲ್ಲರ ಜಾಗದಾಗ ಕುಂದ್ರು. ಎಲ್ಲರ ಜಾಗ ಅಂದ್ರ ಯಾರು ಬಂದು ಸರಿ ಅಂದಿರಬಾರ್ದು. ನೀ ಹಂಗೆ ಬದುಕು ಮಾಡೋದು, ಜೀವನ ಸಾಗಿಸು, ಸಮಾಜಕ್ಕೆ ನೀನು ಅರ್ಪಿಸ್ಕೋ, ಸಮಾಜ ನಿನ್ನನ್ನು ಬೆಳೆಸ್ತದೆ. ಯಾಕಂದ್ರೆ ಸಮಾಜದೊಳಗ ಒಂದು ಒಳ್ಳೇದದ, ಒಂದು ಕೆಟ್ಟದದ. ಕೆಟ್ಟದಂತದ ನೀ ತಪ್ಪು ಮಾಡು, ಅದು ಹಂಗೆ ಹೇಳ್ದ ತಪ್ಪು ಮಾಡು. ಒಳ್ಳೇದು ಹೇಳ್ತದ, ನೀ ಕೆಟ್ಟದ್ದು ಮಾಡಕ್ ಹೋಗ್ಬೇಡ, ಒಳ್ಳೇದಾಗಲ್ಲ. ಕೆಟ್ಟದ್ದು ಮಾಡಿಬಿಡ. ಹಾಗಿದ್ರು ಕೂಡ ಮನುಷ್ಯ ತಪ್ಪು ಮಾಡಿ ಕರ್ಮಣ್ಣೆ ವಾದಿ ಕಾಲಸ್ತು ಮಾಫಲೇಸು ಕದಾಚನ. ಕರ್ಮವನ್ನ ಮಾಡ್ತೀವಿ, ಅಂತ ಕರ್ಮ ಮಾಡ್ತೀವಿ, ಕೆಟ್ಟ ಕರ್ಮ ಮಾಡ್ತೀವಿ. ನಮ್ಗೆ ಒಳ್ಳೇದಾಗಲ್ಲ ಅಂದ್ರೆ ಒಳ್ಳೇದಾಗಲ್ಲ. ಕರ್ಮ ಮಾಡು, ಒಳ್ಳೇದು ಮಾಡೋದು ಒಳ್ಳೇದಾಗ್ತದೆ, ಕೆಟ್ಟದ್ದು ಮಾಡೋದು ಕೆಟ್ಟದ್ದಾಗ್ತದೆ. ಆದ್ರೆ ಕುತ್ಕೊಳ್ತಕ್ಕಂಥ ಜಾಗ ನಾವು ಆರಿಸ್ಕೊಂಡು ಕುಂದಿರ್ಬೇಕು. ನಾವು ಎಲ್ಲಿ ಕುಂದಿರಂಗದೀವಿ, ಏನು ಮೇಲೆ ಕುಂದಿರಂಗದೀವೋ, ತೆಳ ಕುಂದಿರಂಗದೀವೋ, ಅದು ಅವರ ಆತ್ಮಪುರುಷ. ಸಮಾಜದೊಳಗೆ ಮನುಷ್ಯ ಬೆಳಿಬೇಕಾದಾಗ, ದೊಡ್ಡವನಾಗಬೇಕಾದಾಗ, ಕಿಂಕರನಾದಾಗ ಶಂಕರ ಆಗಲಿ ಬರ್ತದೆ. ಇನ್ನು ಮಾತಾಡಿದ್ರೆ ಯಾರು ಅಲ್ಲದಿರಬಾರ್ದು. ಮಾತು ಹೊಡೆದ್ರು ಹೋಯ್ತು, ಮಾತಾಡಿದ್ರು ಹೋಯ್ತು, ಮುತ್ತು ಹೊಡೆದ್ರು ಹೋಯ್ತು, ಮತ್ತೆ ಸಿಗಲ್ಲ. ಆಡಿದ ಮಾತ ಹೋದ ಹೊತ್ತ ಹೊಡೆದು ಮುತ್ತ, ಆಡಿದ ಮಾತ ಹೋದ ಹೊತ್ತ ಹೊಡೆದು ಮುತ್ತ, ವಾಪಸ್ ಎಂದು ಬರಲ್ಲ, ಸಿಗಲ್ಲ. ಅದಕ್ಕೇನೆ ನಾವು ಮಾತನಾಡಿದ್ರೆ ಲಿಂಗ ಮೆಚ್ಚುವಂತ ಮಾತು ನಾವು ಮಾತಾಡಬೇಕು. ಒಬ್ಬೊಬ್ರು ಮಾತಾಡ್ತಾರ, ಜಗಳ ಹಚ್ಚೋಗಿ ಮಾತಾಡ್ತಾರ. ಮುಂಜಾನೆ ಎದ್ದು ಹೋಗಿ ಊರಾಗ ಎಲ್ಲ ಕಟ್ತೀರಿ ಹೇಳಿ ನೋಡಿ, ಎಲ್ಲ ಹೊತ್ತಕೈತದ ಅದ್ರ ಮೇಲೆ ಸ್ವಲ್ಪ ಬೆಂಕಿ ಹಚ್ಚಿಬಿಟ್ಟು ಮನೆ ಬಂದರು. ಊಟ ಕೂತಾಗ ವಿಷಯ ಕಿವಿ ಬಿತ್ತಂದ್ರೆ 2 ರೊಟ್ಟಿ ಜಾಸ್ತಿ ಊಟ ಮಾಡ್ತಾರ. ಹತ್ತಿದ ಬೆಂಕಿ ಹಚ್ಚಬೇಕು. ಇವು ಮಾತಲ್ಲ. ಮಾತೆಂಬುವುದು ಜ್ಯೋತಿರ್ಲಿಂಗ. ವಶಿಷ್ಠ ಮತ್ತು ವಿಶ್ವಾಮಿತ್ರ ಮಾತಿನ ಒಂದು ವಾಗ್ವಾದದೊಳಗ ಸತ್ಯಚಂದ್ ಮಹಾರಾಜ ಸ್ಮಶಾನ ಕೈದ.
ದಶರಥ ಮಹಾರಾಜ ಕೈಕೈ ಮಾತಿನ ವಾಗ್ವಾದದೊಳಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ. ಮಾತು ಮಂತ್ರವಾಗಬೇಕು, ಮಾತು ಮೌನವಾಗಬೇಕು. ಅಂದಾಗ ಅದು ಮಾತು ಅಂತ ಕರೀತಾರೆ. ಇನ್ನು ಊಟ ಮಾಡಿದ್ರೆ ಹೊಟ್ಟೆ ಕೆಡದಂಗೆ ಊಟ ಮಾಡಬೇಕು. ಒಂದು ತುಂಡ ಯೋಗಿ, ಎರಡ ತುಂಡ ಹೋಗಿ, ಮೂರ ತುಂಡ ತಗೊಂಡು ಹೋಗಿ. ನಮ್ಗಿಂತ ದನಕ್ಕೆ ಬಹಳ ಚೆನ್ನಾಗಿ ಊಟ ಮಾಡಿ ಬರ್ತದೆ. ದನ ಬಹಳ ಚಂದ ಊಟ ಮಾಡ್ತದೆ. ಈಗ ಮನುಷ್ಯರ ದವಾಖಾನೆ ಬಾಳವ, ದನ ದವಾಖಾನೆ ಬಾಳವ್ರಿ. ಒಂದು ಊರಾಗ 10 ಮನುಷ್ಯರ ದವಾಖಾನೆ ಇದ್ದಾವ. 10 ಊರಿಗೆ ಒಂದು ದನ ದವಾಖಾನೆ. ದವಾಖಾನೆ ಕಡಿಬೋದು ಅಂದ್ರೆ ದನಕ್ಕೆ ಊಟ ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ನಾವು ರಾತ್ರಿ ದನಗಳಿಗೆ ಕುತ್ಕೊಂಡ ರಾತ್ರಿ ನೋಡ್ಬೇಕು, ಕಣ್ಣು ಮುಚ್ಚಿ ಮೇಲೆ ಹಾಕ್ತಾವ. ಹಗಲೆಲ್ಲ ತಿಂದಿರ್ತಕ್ಕಂಥ ಮೇವನ್ನು ಮತ್ತೆ ಹೊರಗೆ ತೆಗೆದು ಸಣ್ಣಾಗಿ ಕತ್ತರಿಸಿ ನುಂಗುತ್ತದೆ. ಮನುಷ್ಯ ಹಂಗೆ ಮಾಡಲ್ಲ. ಅದಕ್ಕೆ ಊಟ ಬಲ್ಲವನೇ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಜಗಳ ಆಡ್ತಾರೆ ಅಂದ್ರೆ ಯಾಕೆ ಜಗಳ ಆಡ್ತಾರೆ? ಮಾತಾಡಕ್ಕೆ ಬರ್ಲತ್ತಾರೆ. ಆದರೆ ಬಳಿ ಅರವತ್ತು ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದುಕಿನೊಳಗ ದೇವರನ್ನ ಸ್ಮರಣೆ ಮಾಡಬೇಕು. ದೇವರು ನಮಗೇನು ಕೊಟ್ಟಾನ, ನಾವು ಅವನಿಗೇನು ಕೊಟ್ಟಿವಿ. ದೇವ್ರು ನಮಗೆ ಹೊಲ ಕೊಟ್ಟನ, ಮನೆ ಕೊಟ್ಟನ, ಗಾಳಿ ಕೊಟ್ಟನ, ಬೆಳಕು ಕೊಟ್ಟನ, ಎಲ್ಲ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಇದು. ಆದ್ರೆ ದೇವ್ರಿಗೆ ನಾವೇನು ಕೊಡಬೇಕು? ದೇವರಿಗೆ ರೊಕ್ಕ ಬೇಡ, ರೂಪಾಯಿ ಬೇಡ, ಬೆಳ್ಳಿ ಬಂಗಾರ ಏನು ಬೇಡ. ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿಂದ ನಮಸ್ಕಾರ ಮಾಡೋದು ಸಾಕು, ಪರಮಾತ್ಮ ತಾನು ತರ್ತಾ ಇರ್ತಾನೆ. ಆದ್ರೆ ನಮ್ಗೆ ಅದಕ್ಕೂ ಟೈಮ್ ಇಲ್ಲ. ಎಲ್ಲದಕ್ಕೂ ಟೈಮ್ ಅದ. 24 ತಾಸು ದೇವ್ರ ಸಲ 5 ನಿಮಿಷ ಟೈಮ್ ತಗೊಂಡ್ರ 3 ತಾಸು ಪೂಜೆ ಮಾಡೋದು ಬೇಡ. ಮನಸ್ಸು ನಮ್ಮ ಹತ್ರ ಇಟ್ಕೊಂಡು 1-2 ನಿಮಿಷ ಕುಂದ್ರೆ ಸಾಕು, 3 ಹೊತ್ತು ಪೂಜೆ ಮಾಡ್ದಂಗೆ ಆಗ್ತದೆ. ಆದ್ರೆ ನಾವೆಲ್ಲ ಪ್ರತಿಯೊಂದಕ್ಕೂ ಟೈಮ್ ಕೊಡ್ತೀವಿ, ಆದ್ರೆ ದೇವ್ರ ಪೂಜೆಗೆ ನಮಸ್ಕಾರ ಮಾಡ್ಲಿಕ್ಕೆ ಟೈಮ್ ಕೊಡಲ್ಲ. ಆದರೆ ಜೀವನ ಪರ್ಯಂತರವಾಗಿ ದೇವರು ನಮಗೆ ಏನೆಲ್ಲವನ್ನು ಕೊಟ್ಟಾನ. ಆದರೆ ಬದುಕಂದಾಗ ಒಬ್ಬ ಮನುಷ್ಯಗ 3 ಗೆಳೆಯರಿರುತ್ತೆ. 3 ಮಂದಿ ಗೆಳೆಯರು ಹೆಂಗಂದ್ರೆ ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಿದ್ದಿಲ್ಲ. ಅಷ್ಟು ಅವಿನಾವ ಸಂಬಂಧ. ಒಬ್ಬರಿಗೆ ಅದರ ಕೇಸ್ ಆಗಿದ್ದಂತೆ. ಯಾರಾದ್ರೂ ಒಬ್ರು ಬಂದು ಹೇಳಿದ್ರೆ ನಿರ್ದೋಷ ಆಗ್ತಿದ್ದಾವ. ಆದರೂ ಕೂಡ ಒಬ್ಬರು ಗೆಳೆಯ ಕೇಳ್ದವ, ನೀವು ಬಂದು ಸಾಕ್ಷಿ ಹೇಳ್ತೇವೆ ನಾವು.